ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ತಿಯಾದ ಒಂದು ಚಿಕನ್ ಸೂಪ್ ಮಾಡ್ತಿದ್ದೇನೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಹಾಗೆ ತುಂಬ ರುಚಿಯಾಗಿರ್ತದೆ. ನಿಮ್ಮ ಹತ್ರ ಕೇವಲ 10 ನಿಮಿಷ ಇದ್ರೆ ಸಾಕು ಈ ಸೂಪನ್ನು ನೀವು ಮಾಡ್ಕೊಳ್ಬಹುದು. ಇದನ್ನ ಮಾಡಲಿಕ್ಕೆ ಮೊದಲಿಗೆ ಒಂದು ಕುಕ್ಕರಿಗೆ ತೊಳೆದು ಕ್ಲೀನ್ ಮಾಡ್ಕೊಂಡಿರುವ ಚಿಕನ್ ಪೀಸಸ್, ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು, ನೀರು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 3 ವಿಸಿಲ್ ಬರೋ ತನಕ ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ. 3 ವಿಸಿಲ್ ಆದ ನಂತರ ಫ್ಲೇಮನ್ನು ಆಫ್ ಮಾಡಿ ಚಪ್ಪೆ ಆಗಲಿಕ್ಕೆ ಸೈಡಲ್ಲಿ ಇಡಿ. ನಂತರ ನೀವು ಅದರಲ್ಲಿರುವ ಚಿಕನ್ ಪೀಸಸನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇವಾಗ ನಾನು ಚಿಕನ್ ಬೇಯಿಸಿರೋ ನೀರನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೇನೆ. ಇದನ್ನು ಒಂದು 5 ಸೆಕೆಂಡ್ಗಳ ಕಾಲ ಬ್ಲೆಂಡ್ ಮಾಡ್ಕೊಳ್ತೇನೆ. ಇದಿವಾಗ ರೆಡಿ ಆಗಿದೆ. ಇದನ್ನು ಸೈಡಲ್ಲಿ ಎತ್ತಿಡ್ತೇನೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿಯನ್ನು ಹಾಕಿ 1 ರಿಂದ 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ನಂತರ ಇದಕ್ಕೆ ನಾನು ಹೆಚ್ಚಿಕೊಂಡಿರುವ ಈರುಳ್ಳಿಯನ್ನು ಹಾಕ್ಕೊಂಡು ಅದು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ಅದಕ್ಕೆ ನಾನು ಹೆಚ್ಚಿಕೊಂಡಿರೋ ಟೊಮ್ಯಾಟೊ, ಕ್ಯಾರೆಟ್, ಬೇಯಿಸಿರುವ ಚಿಕನ್ ಪೀಸಸ್, ಗ್ರೈಂಡ್ ಮಾಡ್ಕೊಂಡಿರುವ ಲಿಕ್ವಿಡ್, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ, ಸ್ವಲ್ಪ ಹಿಂಗು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಜೊತೆಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತೇನೆ. ನಿಮಗೆ ಎಷ್ಟು ದಪ್ಪ ಅಥವಾ ಎಷ್ಟು ತೆಳು ಬೇಕೋ ಅದಕ್ಕೆ ತಕ್ಕಾಗಿ ನೀವು ನೀರನ್ನು ಸೇರಿಸ್ಕೊಳ್ಬಹುದು. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ರಿಂದ 8 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತೇನೆ. ಇವಾಗ ಇದು ರೆಡಿ ಆಗಿದೆ. ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕಿದರೆ ಸಿಂಪಲ್ ಹಾಗೆ ಡಿಲಿಷಿಯಸ್ ಆದ ಹೆಲ್ತಿ ಚಿಕನ್ ಸೂಪ್ ರೆಡಿ ಆಗಿದೆ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.